Hello friends, welcome back to our channel. How are you friends? I hope you all doing good. ಈ ವಿಡಿಯೋದಲ್ಲಿ ನಾವು ವಾಷಿಂಗ್ ಮಿಷಿನ್ ಟಬ್ನ ಯಾವ ರೀತಿ ಕ್ಲೀನ್ ಮಾಡ್ಕೋಬೇಕು, ಸ್ಮೆಲ್ ಅನ್ನೋದು ಸ್ವಲ್ಪನೂ ಬರ್ದಿರ ಮನೆಯಲ್ಲೇ ಅವೈಲಬಲ್ ಇರುವಂತಹ ನ್ಯಾಚುರಲ್ ವಸ್ತುಗಳನ್ನು ಉಪಯೋಗಿಸಿಕೊಂಡು ಈ ಟಬ್ನ ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು ಫ್ರೆಂಡ್ಸ್. ವಾಷಿಂಗ್ ಮಿಷಿನಲ್ಲಿ ನೀರು ಉಪಯೋಗಿಸೋದ್ರಿಂದ ರೆಗ್ಯುಲರ್ ಆಗಿ ತೇವ ಅನ್ನೋದು ಇರುತ್ತೆ. ಈ ತೇವದಿಂದ ಬ್ಯಾಕ್ಟೀರಿಯಾ ಸಾಮಾನ್ಯವಾಗಿ ಫಾರ್ಮ್ ಆಗುತ್ತೆ ಫ್ರೆಂಡ್ಸ್. ಬ್ಯಾಕ್ಟೀರಿಯಾ ಫಾರ್ಮ್ ಆದಾಗ ಸ್ಮೆಲ್ ಬರೋದು ಸರ್ವೇ ಸಾಮಾನ್ಯ. ಈಗ ಮನೆಯಲ್ಲೇ ಸಿಗುವಂತಹ 3 ವಸ್ತುಗಳನ್ನು ಉಪಯೋಗಿಸ್ಕೊಂಡು ಟಬ್ನ ಕ್ಲೀನ್ ಮಾಡ್ಕೊಳ್ಳೋಣ ಬನ್ನಿ. ನಾನು ಇಲ್ಲಿ ಎಕ್ಸ್ಪೈರಿ ಆಗಿರುವಂಥ ಟ್ಯಾಬ್ಲೆಟ್, ನಿಂಬೆ ಹಣ್ಣುಗಳು, ಅದೇ ರೀತಿ ಅಡುಗೆಯಲ್ಲಿ ಉಪಯೋಗಿಸುವಂತಹ ವೆನಿಗರನ್ನು ಉಪಯೋಗಿಸ್ತಾ ಇದ್ದೀನಿ. ನಾನು ಇಲ್ಲಿ ಎಕ್ಸ್ಪೈರಿ ಆಗಿರುವಂಥ ಟ್ಯಾಬ್ಲೆಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಎಕ್ಸ್ಪೈರಿ ಆಗದೆ ಇದ್ರೂ ಪರವಾಗಿಲ್ಲ ಫ್ರೆಂಡ್ಸ್, ಯೂಸ್ ಮಾಡ್ಬೋದು. ಇಲ್ಲಿ ನಾನು ನಂಬರ್ಸಲ್ಲಿ ಒಂದು 7 ಟ್ಯಾಬ್ಲೆಟ್ಸ್ನ ತಗೊಂಡಿದ್ದೀನಿ. ಡೈರೆಕ್ಟಾಗಿ ಟಬ್ಗೆ ಹಾಕಿಬಿಡಿ. ಅದೇ ರೀತಿ ನಿಂಬೆ ಹಣ್ಣನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಂತಹ ನಿಂಬೆ ಹಣ್ಣಿನಲ್ಲಿ ಒಂದು ಬೀಜನೂ ಇಲ್ದಿರ ಬೀಜ ಎಲ್ಲ ನೀಟಾಗಿ ತೆಗೆದುಬಿಡಿ ಫ್ರೆಂಡ್ಸ್. ಬೀಜ ಇದ್ದರೆ ಟಬ್ಬಲ್ಲಿರುವಂಥ ಹೋಲ್ಸ್ಗೆ ಸಿಕ್ಕೊಂಬಿಡುತ್ತೆ. ಸೊ ಬೀಜ ಎಲ್ಲ ರಿಮೂವ್ ಮಾಡಿಬಿಟ್ಟು ನಾವು ಟಬ್ಗೆ ಹಾಕ್ಕೋಬೇಕಾಗುತ್ತೆ. ಟ್ಯಾಬ್ಲೆಟ್ಸ್ ಮತ್ತು ನಿಂಬೆ ಹಣ್ಣನ್ನು ಮಾತ್ರ ಟಬ್ಗೆ ಸೇರಿಸ್ಕೊಳ್ಳಿ. ಈಗ ವಾಷಿಂಗ್ ಮಿಷಿನ್ನ ಕ್ಲೋಸ್ ಮಾಡಿಬಿಟ್ಟು ಪವರ್ ಆನ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ನಮಗೆ ವಾಷಿಂಗ್ ಮಿಷಿನಲ್ಲಿ ಆಪ್ಷನ್ಸ್ ಇರುತ್ತೆ. ಆ ಆಪ್ಷನಲ್ಲಿ ಒಂದು ಟಬ್ ಕ್ಲೀನ್ ಅಂತಲೇ ಕೊಟ್ಟಿರ್ತಾರೆ. ಆ ಟಬ್ ಕ್ಲೀನ್ಗೆ ಹೋಗಿ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಸ್ಟಾರ್ಟ್ ಮಾಡಿ ಮೆಷಿನ್ನ. 1-2 ನಿಮಿಷ ಹಾಗೆ ಇದ್ಬಿಡಿ, ಏನು ಮಾಡಬೇಡಿ. ಆಮೇಲೆ ನೋಡಿ, ಹೊಸ ನೀರು ತಗೊಳ್ಳೋಕ್ಕೆ ಸ್ಟಾರ್ಟ್ ಆಗಿದೆ ಮಿಷನ್ನು. ಈಗ ನಾವು ಮಿಷನ್ನು ನೀರು ತಗೊಳ್ಳುತ್ತಲ್ಲ, ಆ ಪ್ಲೇಸಲ್ಲಿ ವೆನಿಗರ್ನ ಆ್ಯಡ್ ಮಾಡಬೇಕಾಗತ್ತೆ. ಮೊದಲೇ ನಾವು ವೆನಿಗರ್ನ ಆ್ಯಡ್ ಮಾಡಿಬಿಟ್ರೆ ಟ್ಯಾಬ್ಲೆಟ್ಸ್ ಅದೇ ರೀತಿ ನಿಂಬೆಹಣ್ಣಿನ ಜೊತೆ ಮಿಷಿನ್ ಸ್ಟಾರ್ಟ್ ಆದಾಗ ಆಚೆ ಹೊರಟೋಗುತ್ತೆ ಫ್ರೆಂಡ್ಸ್, ವಾಟರ್ ಜೊತೆ. ಸೊ ನಾವು ಈ ರೀತಿ ಹೊಸ ನೀರು ತಗೊಳ್ಳೋವಾಗ ಆ್ಯಡ್ ಮಾಡಬೇಕು. ನಂತರ ನಾವು ಬಟ್ಟೆಗೆ ಯೂಸ್ ಮಾಡುವಂತಹ ಲಿಕ್ವಿಡ್ನ ಆ್ಯಡ್ ಮಾಡಬೇಕು ಫ್ರೆಂಡ್ಸ್. ಲಿಕ್ವಿಡ್ ಇಲ್ಲ ಅಂದರೆ ಯೂಸ್ ಮಾಡುವಂತಹ ಸರ್ಫ್ ಪೌಡರ್ ಆದರೂ ಆ್ಯಡ್ ಮಾಡಬಹುದು. ಈ ರೀತಿ ವೆನಿಗರ್ ಮತ್ತು ಬಟ್ಟೆ ಲಿಕ್ವಿಡನ್ನು ಆ್ಯಡ್ ಮಾಡಿಬಿಟ್ಟು ಕ್ಲೋಸ್ ಮಾಡಿಬಿಡಿ. ಈ ರೀತಿ ಟ್ಯಾಬ್ಲೆಟ್ಸನ್ನು ಯೂಸ್ ಮಾಡೋದ್ರಿಂದ ವಾಷಿಂಗ್ ಮಿಷಿನಲ್ಲಿ ತೇವ ಜಾಸ್ತಿ ಇರೋದ್ರಿಂದ ಬ್ಯಾಕ್ಟೀರಿಯಾ ಅನ್ನೋದು ಸಾಮಾನ್ಯವಾಗಿ ಫಾರ್ಮ್ ಆಗುತ್ತೆ ಫ್ರೆಂಡ್ಸ್. ಅಂತಹ ಬ್ಯಾಕ್ಟೀರಿಯಾವನ್ನು ಟ್ಯಾಬ್ಲೆಟ್ ಸಾಯಿಸುತ್ತೆ. ಸೊ ಅದರಿಂದ ನಮಗೆ ಟಬ್ ಸ್ಮೆಲ್ ಅನ್ನೋದು ಬರೋದಿಲ್ಲ. ವೆನಿಗರ್ ಮತ್ತು ಲೆಮನ್ನಿಂದ ನಮಗೆ ವಾಷಿಂಗ್ ಮಿಷನ್ ಒಳಗಡೆ ಇರುವಂಥ ರಬ್ಬರಲ್ಲಿ, ಅದೇ ರೀತಿ ಟಬ್ಬಲ್ಲಿ ಇರುವಂತಹ ಕೊಳೆ ಎಲ್ಲ ಆಚೆ ಬರೋಂಗೆ ಮಾಡುತ್ತೆ. ನೋಡಿ ಫ್ರೆಂಡ್ಸ್, ಆಫ್ಟರ್ ಫಿನಿಶಿಂಗ್ ನಾನು ಓಪನ್ ಮಾಡಿದೆ. ಸ್ಮೆಲ್ ಅಂತೂ ತುಂಬ ಚೆನ್ನಾಗಿದೆ. ಟ್ಯಾಬ್ಲೆಟ್ ಸ್ಮೆಲ್ ಅಂತೂ ಬರ್ತಾನೇ ಇಲ್ಲ, ಎಲ್ಲ ನಿಂಬೆಹಣ್ಣಿನ ಸ್ಮೆಲ್ಲೇ ಬರ್ತಾ ಇದೆ. ನಿಂಬೆಹಣ್ಣಿನಲ್ಲಿ ಪಲ್ಪೆಲ್ಲ ನೀಟಾಗಿ ರಿಮೂವ್ ಆಗಿದೆ. ಸೊ ನಮಗೆ ಓಪನ್ ಮಾಡಿದ ತಕ್ಷಣ ನಿಂಬೆಹಣ್ಣಿನ ಸ್ಮೆಲ್ಲೇ ಬರ್ತಾ ಇದೆ. ನಾವು ವಾಷಿಂಗ್ ಮಿಷಿನ್ ಡೋರ್ ಕ್ಲೋಸ್ ಮಾಡಿದ ತಕ್ಷಣ ಹಿಡ್ಕೊಳ್ಳೋಕೆ ಒಂದು ರಬ್ಬರ್ ಇರುತ್ತಲ್ಲ ಫ್ರೆಂಡ್ಸ್, ಆ ರಬ್ಬರ್ ಸಹ ನೀಟಾಗಿ ಒಂಚೂರು ಕೊಳೆ ಇಲ್ದಿರ ಆಗೋಗಿದೆ. ಒಳಗಡೆನೂ ಸಹ ನೀಟಾಗಿ ಓಪನ್ ಮಾಡಿ ನೋಡಿದ್ರೆ ಕೊಳೆ ಅನ್ನೋದು ಸ್ವಲ್ಪನೂ ಇಲ್ದಿರ ನೀಟಾಗಿ ಕ್ಲೀನ್ ಆಗೋಗಿದೆ. ಇಷ್ಟೇ ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮನೆಯಲ್ಲೇ ಇರುವಂತಹ ವಸ್ತುಗಳಿಂದ ವಾಷಿಂಗ್ ಮಿಷನನ್ನು ಕ್ಲೀನ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ವಿಸಿಟ್ ಟು ದ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.